ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಜೋರಾಗಿದೆ. ಇರಾನ್ ಮತ್ತು ಇಸ್ರೇಲ್ ಬಳಿ ಸೇನಾ ಬಲ ಹೇಗಿದೆ ಅಂತ ಕುತೂಹಲ ಮೂಡಿಸ್ತಾ ಇದೆ. ನಿಮಗೂ ಕೂಡ ಆ ಕುತೂಹಲ ಇದ್ರೆ ಈ ವರದಿ. ಇರಾನ್ ಇಸ್ರೇಲ್ ನಡುವೆ ಯುದ್ಧ. ಎರಡು ದೇಶಗಳ ಮಿಲಿಟರಿ ಬಲ ಹೇಗಿದೆ? ಯಾವ ದೇಶ ಪವರ್ಫುಲ್ ಗೊತ್ತಾ? ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಆತಂಕ ಬಿಗಡಾಯಿಸ್ತಾ ಇದೆ. ಯಾವಾಗ ಯಾವ ದೇಶದ ಮೇಲೆ ಇನ್ಯಾವ ದೇಶ ಯುದ್ಧ ನೌಕೆಗಳನ್ನ ಹಾರಿಸುತ್ತೋ ಅನ್ನುವ ಭಯ ವಿಶ್ವದಾದ್ಯಂತ ಕಾಡ್ತಾ ಇದೆ. ಇರಾನ್ ದಾಳಿ ಬಳಿಕ ಸೈಲೆಂಟ್ ಆಗಿರುವ ಇಸ್ರೇಲ್ ಸುಮ್ಮನೆ ಕೂರುವ ದೇಶವಲ್ಲ, ತಿರುಗಿ ಹೊಡೆಯೋದು ಫಿಕ್ಸ್. ಇರಾನ್ ಮಿತ್ರ ರಾಷ್ಟ್ರಗಳ ಮೇಲೆ ಇಸ್ರೇಲ್ ದಾಳಿ ಶುರು ಮಾಡಿದೆ. ಇತ್ತ ಇರಾನ್ ಕೂಡ ತನ್ನ ಮಿತ್ರ ದೇಶಗಳ ಸಭೆ ನಡೆಸ್ತಾ ಇದೆ. ಹಾಗಿದ್ರೆ ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧವಾದ್ರೆ ಯಾರು ಬಲಾಢ್ಯರು ಅಂತ ನೋಡೋದಾದ್ರೆ, ಇರಾನ್ ಇಸ್ರೇಲ್ ಬಲಾಬಲ ನೋಡೋದಾದ್ರೆ ಇರಾನ್ ಬಳಿ ಟ್ಯಾಂಕರ್ಸ್ 1996 ಇದ್ರೆ ಇಸ್ರೇಲ್ ಬಳಿ 1370 ಟ್ಯಾಂಕರ್ಗಳಿದೆ. ಶಸ್ತ್ರ ಸಜ್ಜಿತ ವಾಹನಗಳು ಇರಾನ್ ಬಳಿ 65,765 ಇದ್ರೆ ಇಸ್ರೇಲ್ ಬಳಿ 43,470 ಮಾತ್ರ. ಸೆಲ್ಫ್ ಆರ್ಟಿಲರಿ ಇರಾನ್ 580 ಇದ್ರೆ ಇಸ್ರೇಲ್ ಬಳಿ ಸೆಲ್ಫ್ ಆರ್ಟಿಲರಿ 650 ಇದೆ. ಆರ್ಟಿಲರಿ ಇರಾನ್ ಬಳಿ 2050 ಇದ್ರೆ ಇಸ್ರೇಲ್ ಬಳಿ 300 ಮಾತ್ರ ಇದೆ. ಮೊಬೈಲ್ ರಾಕೆಟ್ ಇರಾನ್ ಬಳಿ 775 ಇದ್ರೆ ಇಸ್ರೇಲ್ ಬಳಿ ಕೇವಲ 150 ಇದೆಯಂತೆ. ಇರಾನ್ ಇಸ್ರೇಲ್ ಬಳಿ ವಾಯುಪಡೆ ಬಲ ಎಷ್ಟಿದೆ ಗೊತ್ತಾ? ಇರಾನ್ ಹಾಗೂ ಇಸ್ರೇಲ್ ವಾಯುಬಲ ಹೇಗಿದೆ ಅಂತ ನೋಡೋದಾದ್ರೆ ಇರಾನ್ ಫೈಟರ್ಸ್ ಜೆಟ್ 186, ಇಸ್ರೇಲ್ ಬಳಿ 241. ಇರಾನ್ ಬಳಿ ಅಟ್ಯಾಕ್ ಜೆಟ್ 23, ಇಸ್ರೇಲ್ ಬಳಿ 39 ಇದೆ. ಸ್ಪೆಷಲ್ ಮಿಷನ್ಸ್ 10 ಇದ್ರೆ 23 ಇಸ್ರೇಲ್ ಬಳಿ ಇವೆ. ಹೆಲಿಕಾಪ್ಟರ್ಸ್ 129 ಇರಾನ್ ಬಳಿ ಇದ್ರೆ ಇಸ್ರೇಲ್ ಬಳಿ 146 ಇದೆಯಂತೆ. ಅಟ್ಯಾಕ್ ಹೆಲಿಕಾಪ್ಟರ್ಸ್ ಇರಾನ್ ಬಳಿ 13, ಇಸ್ರೇಲ್ ಬಳಿ 48 ಇದೆ. ವಾಯುಪಡೆಯ ಬಲದಲ್ಲಿ ಇಸ್ರೇಲ್ ಬಲಾಢ್ಯ ದೇಶವಾಗಿದೆ. ಇಸ್ರೇಲ್ ಜನಸಂಖ್ಯೆ 90ರಿಂದ 95 ಲಕ್ಷ ಜನ ಇದ್ದು ಅದರಲ್ಲಿ ಕೇವಲ 31,56,000 ಜನ ಯುದ್ಧಕ್ಕೆ ಅರ್ಹರಾಗಿದ್ದಾರೆ. ಇಸ್ರೇಲ್ ಬಳಿ 1,73,000 ಸೈನಿಕರ ಬಲವಿದೆ. 4,65,000 ಮೀಸಲು ಸೈನಿಕರಿದ್ದಾರೆ. ಇರಾನ್ ಜನಸಂಖ್ಯೆ 8.75 ಕೋಟಿ ಇದ್ದು ಈ ಪೈಕಿ 4.11 ಕೋಟಿ ಜನ ಮಿಲಿಟರಿ ಸೇವೆಗೆ ಅರ್ಹರಾಗಿದ್ದಾರೆ. ಈ ಪೈಕಿ 5.75 ಲಕ್ಷ ಸಕ್ರಿಯ ಸೈನಿಕರಿದ್ದಾರೆ. 3.5 ಲಕ್ಷ ಸೈನಿಕರು ಮೀಸಲು ಪಡೆಯಲಿದ್ದಾರೆ. ಪವನ್ ಕೆ ಲಕ್ಷ್ಮೀಕಾಂತ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಜಾಮೀನು ಸಿಗಲೆಂದು ಹಿರಿಯ ವಕೀಲ ಸಿವಿ ನಾಗೇಶ್ ಭರ್ಜರಿಯಾಗಿ ವಾದ ಮಂಡಿಸಿದ್ರು. ಕೋರ್ಟ್ನಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಮುಂದಿಟ್ರು, ಅವರ ವಾದ ಹೇಗಿತ್ತು ಗೊತ್ತಾ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ಫಿಕ್ಸ್. ಕಟಕಟೆಯಲ್ಲಿ ವಕೀಲ ಸಿವಿ ನಾಗೇಶ್ ಆರ್ಭಟ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಂಡಿಸಿದರು. ಕೊಲೆ ಕೇಸ್ ಸಂಬಂಧ ಪಾಯಿಂಟ್ ಟು ಪಾಯಿಂಟ್ ತೆರೆದಿಟ್ಟ ಸಿವಿ ನಾಗೇಶ್ ತನಿಖಾಧಿಕಾರಿಗಳಿಗೆ ನೀರಿಳಿಸಿದ್ದಾರೆ. ವಾದ ಆಲಿಸಿದ ಬಳಿಕ ಮುಂದಿನ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಲಾಗಿದೆ. ದರ್ಶನ್ಗೆ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿವಿ ನಾಗೇಶ್. ಆದರೆ ತಾನು ಬೆಳೆಯುತ್ತಲೇ ಇತರರನ್ನು ಬೆಳೆಸಬೇಕು ಅನ್ನೋ ಇರಾದೆಯ ದರ್ಶನ್ ಅವರ ಪಾತ್ರ ರೇಣುಕಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾದರೂ ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಹಾಗಿದ್ರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಹೇಗಿತ್ತು ಗೊತ್ತಾ? ಡಿ ವಿರುದ್ಧ ದಾಖಲೆ ಎಲ್ಲ ಸುಳ್ಳು, ನಟ ದರ್ಶನ್ ವಿರುದ್ಧದ ಎಲ್ಲಾ ದಾಖಲೆಗಳು ಸುಳ್ಳು, ಎಲ್ಲ ರಿಕವರಿ ಸಾಕ್ಷಿಗಳನ್ನು ಪ್ಲಾನ್ ಮಾಡಲಾಗಿದೆ. ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. ಶೆಡ್ಡಲ್ಲಿ ಸಿಕ್ಕಿರುವ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ ಎಲ್ಲ ಸಾಕ್ಷಿಗಳು ಸುಳ್ಳು, 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಸುಳ್ಳು, ದರ್ಶನ್ ಅವರನ್ನ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ, ಖಾಲಿ ಬಾಟ್ಲಿ ತೋರಿಸಿ ಸ್ಟೋನಿ ಬ್ರೂಕ್ ಲೆಬಲ್ ಹಾಕಿದ್ದಾರೆ, ಚಪ್ಪಲಿ ಅಂತ ಹೇಳಿ ಶೂ ರಿಕವರಿ ಮಾಡಿದ್ದಾರೆ, ರಕ್ತದ ಕಲೆ ಇರೋ ಶೂಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಆದರೆ ಶೂಗಳನ್ನ ಜೂನ್ 14ನೇ ತಾರೀಕು ರಿಕವರಿ ಮಾಡಿದ್ದಾರೆ. ಸೋಪ್ ಹಾಕಿ ತೊಳೆದ ಶೂ ಮೇಲೆ ರಕ್ತದ ಕಲೆ ಹೇಗೆ ಬಂತು? ಹೀಗಂತ ತನಿಖಾಧಿಕಾರಿಗಳ ತನಿಖೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಇಂದು ಮಧ್ಯಾಹ್ನ 2:30ಕ್ಕೆ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದ್ದು, ದಾಸನಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾಮೀನಿಗಾಗಿ ಕಾದು ಕಾದು ಸುಸ್ತಾಗಿರೋ ದಾಸನ ಪರವಾಗಿ ಸಿವಿ ನಾಗೇಶ್ ಬೇಲ್ಗಾಗಿ ಪ್ರಬಲ ವಾದ ಮಂಡಿಸಿದ್ದಾರೆ. ಆದರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಎಸ್ಪಿಪಿ ಕೂಡ ಸಜ್ಜಾಗಿದ್ದು, ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ್ಶನ್ ಜಾಮೀನಿಗೆ ಸಿವಿ ನಾಗೇಶ್ ವಾದ. ಬೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ದಾರೆ. ವಕೀಲರ ವಾದ ಆಲಿಸಿ ಇಂದಿಗೆ ಮುಂದಿನ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ವಾದ ಮಂಡಿಸಿದ್ದ ಸಿವಿ ನಾಗೇಶ್ಗೆ ಕೌಂಟರ್ ಕೊಡೋದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ತಯಾರಿ ನಡೆಸಿದ್ದಾರೆ. ಒಂದೇ ಏಟಿಗೆ ಎಲ್ಲ ಆರೋಪಿಗಳ ವಿರುದ್ಧ ಆಕ್ಷೇಪಣೆ ಬಾಣ ಬಿಡಲು ಸಿದ್ಧತೆ ನಡೆಸಿದ್ದಾರೆ. ಹಾಗಾದರೆ ಎಸ್ಪಿಪಿ ಮುಂದಿರುವ ಸವಾಲುಗಳು ಏನು ಅನ್ನೋದನ್ನು ನೋಡೋದಾದ್ರೆ, ಎಸ್ಪಿಪಿ ವಾದ ಹೇಗಿರುತ್ತೆ? ಸಾಕ್ಷಿಗಳ ಸಂಗ್ರಹ, ಮರಣೋತ್ತರ ಪರೀಕ್ಷೆ ನಡೆಸೋದಕ್ಕೆ ವಿಳಂಬಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಕಾರಣ ನೀಡಲಿದ್ದಾರೆ. ಸಿಡಿಆರ್ ಹಾಗೂ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಹಾಗೂ 164 ಹೇಳಿಕೆ ಸಂಬಂಧ ಪ್ರತಿವಾದ, ಎಫ್ಎಸ್ಎಲ್ ರಿಪೋರ್ಟ್ ಮುಂದಿಟ್ಟು ವಾದ ಮಂಡಿಸುವ ಸಾಧ್ಯತೆ ಇದೆ. ದರ್ಶನ್ ಬಟ್ಟೆಯಲ್ಲಿ ರಕ್ತದ ಕಣ ಪತ್ತೆಯಾಗಿರೋ ಬಗ್ಗೆ ಉಲ್ಲೇಖ ಮಾಡಿದ್ದ ಸಿವಿ ನಾಗೇಶ್ ಈ ಪ್ರಶ್ನೆಗೆ ಎಫ್ಎಸ್ಎಲ್ ರಿಪೋರ್ಟ್ ಸಮೇತ ಉತ್ತರ ನೀಡುವ ಸಾಧ್ಯತೆ ಇದೆ. 164 ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ನೀಡುವ ಸಾಧ್ಯತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿನ ಅಂಶಗಳು ಉಲ್ಲೇಖದ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ. ಯಾವ ಹೊಡೆತದಿಂದ ರೇಣುಕಸ್ವಾಮಿ ಸಾವನ್ನಪ್ಪಿದ ಎಂಬುದರ ಬಗ್ಗೆ ಮಾತಾಡುವ ಸಾಧ್ಯತೆ ಇದೆ. ಅಡಿಷನಲ್ ಚಾರ್ಜ್ ಶೀಟ್ ಉಲ್ಲೇಖಿಸುವ ಸಾಧ್ಯತೆ ಇದೆ. ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ರಿಪೋರ್ಟ್ ಬಾಕಿ ಇದ್ದು ರೇಣುಕಸ್ವಾಮಿ ಹೊಡೆತ ತಿಂದಿರೋ ಫೋಟೋ, ವಿಡಿಯೋ ಫುಟೇಜ್ ಬಗ್ಗೆ ಕ್ಲಾರಿಫಿಕೇಶನ್ ನೀಡುವ ಸಾಧ್ಯತೆ ಇದೆ. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹದಿನಾಲ್ಕು ವರ್ಷಗಳ ವನವಾಸ ಅಂತ್ಯವಾಗಿದೆ. ಬಳ್ಳಾರಿಗೆ ಗಣಿಧನಿ ಎಂಟ್ರಿ ಕೊಟ್ಟಾಗಿದೆ. ಆದರೆ ಗಣಿನಾಡಿಗೆ ಜನಾರ್ದನ ರೆಡ್ಡಿ ಕಾಲಿಡ್ತಾ ಇದ್ದಂತೆ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದ್ದಾರೆ. ಸಿಎಂ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಮುಂದಾದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಗಣಿ ಸಾಮ್ರಾಜ್ಯ ಕಟ್ಟಿದ ನಾಯಕ, ತನ್ನದೇ ಕೋಟೆ ಕಟ್ಟಿ ಆಳಿದ ದೊರೆ. ಆದರೆ ರೆಡ್ಡಿ ಗಣಿ ಸಾಮ್ರಾಜ್ಯದ ಪತನಕ್ಕೆ 14 ವರ್ಷದ ವನವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ನೇರ ಕಾರಣ. ಸಿಎಂ ವಿರುದ್ಧ ತೊಡೆ ತಟ್ಟಿದ್ರ ರೆಡ್ಡಿಗಾರು. ಬಳ್ಳಾರಿಗೆ ಕಾಲಿಡ್ತಾ ಇದ್ದಂತೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋದ ರೆಡ್ಡಿಗಾರು ಸಿಎಂ ಕಾನ್ವೆ ಎದುರಲ್ಲೇ ತಮ್ಮ ಕಾರು ಚಲಾಯಿಸಿದ್ದಾರೆ.